ಬಾರಿ ಹೇಳಿದ್ದೇನೆ. ಎಂತ ಊಟ ಮಾಡುವಾಗಲೂ ವ್ಯತ್ಯಾಸ ಆದ್ರೂ ತೊಂದ್ರೆ ಇಲ್ಲ. ಆದ್ರೂ ನಿತ್ಯ ಯಾವ್ದು ತೆಗೆದುಕೊಳ್ತಾರೋ ಅದೇ ತೆಗೆದುಕೊಳ್ಳಬೇಕು, ಹೆಚ್ಚು ಕಡಿಮೆ ಮಾಡಬೇಡ ಅಂತ ಹೇಳಿದ್ದೆ. ನಾ ಸತ್ಯ ಹೇಳಲ್ಲ, ನಾ ತಂದು ಕೊಡ್ಲಿಲ್ಲ. ಇನ್ನೇ ಅಂಚೂರು ಅದನ್ನ ಹಾಕಿ ಬಂದ್ರೆ ನಾ ತಂದು ಕೊಡಿ. ಇವತ್ತು ಕೊಡಿಲ್ಲ ಉಳಿಸ್ಕೊಂಡ್ಯಾ? ತೊಂದ್ರೆ ಆಗುದಿಲ್ಲ ನನಗೆ, ತೊಂದ್ರೆ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ ನಾನು. ನಿನ್ನ ಮಟ್ಟಿಗೆ ಆ ವಿಶ್ವಾಸ ಉಂಟಾ? ಎಷ್ಟೊಂದು ಉಳಿಸಬೇಕು ಅಷ್ಟೊಂದು ವ್ಯವಸ್ಥಿತವಾಗಿ ಉಳಿಸಿದ್ದು. ಅಲ್ಲಿಂದಲ್ಲಿ ಏನ್ ಸಮಸ್ಯೆ? ಏನು ಆಗಬಾರ್ದು ಎನ್ನುವುದು ನಮ್ಮ ಉದ್ದೇಶ. ಯಾರು ಕೈ ಬಿಡುವುದಿಲ್ಲ, ವಿಶ್ವಾಸ ಉಂಟು ನನಗೆ. ಹಾಗೆ ಅಂದ್ರೆ ಎಂತ ಕೊಲ್ಲಬೇಕು. ಕುಂತಮ್ಮ ಅನ್ನಲ್ಲ ಮರ, ನಾನ್ ನಿಮಗ್ ಕುಪ್ಪ ಹೇಳಬಾರ್ದಿತ್ತು ಮರ. ತಿಳಿಯದೆ ಆಗಿರುವುದು. ಯಾರು ಅಲ್ಲಿದ್ದಲ್ಲ ವಸಂತ, ಅವನಾ? ಅವೆಂತಕ್ಕ ಅವೆಂತಕ್ಕ ಎಂತಕ್ಕ ನಿಮ್ ಕಡೆ ಗೊತ್ತಾಗುದಿಲ್ವಾ? ಅವೆಂತಕ್ಕ ಅಲ್ಲ, ಅವನು ಸುದ್ದಿ ಹೇಳ್ತಾನ. ಅವ ಅಲ್ವಾ ಇವ? ಇವ ಅಂದ್ರೆ ಇವನ ಕುಶಲಾಚಾರ್ಯ, ಸುನೀಲಾಚಾರ್ಯ, ಕಾರ್ತಿಕಾಚಾರ್ಯ. ಆಚಾರ್ಯ ಆಗುದಿಲ್ಲ, ಅವ ಬೈ ಕರೀತಾವ. ಉಳಿದವರೆಲ್ಲ ಸಾಲಿ ಸೇರ್ಬೋದು, ನೀ ಸೇರುದಿಲ್ಲ. ವಿಷಯ ಗೊತ್ತಿಲ್ಲ. ಇಲ್ಲ, ಅವರೊಟ್ಟಿಗೆ ಇವರೆಲ್ಲ ಸೇರಿದ್ರೆ ಆಚಾರ್ಯ ಆದ್ರಲ್ಲ ಪುರ. ಇದು ಬರುವಾಗ ಓಡ್ ಬಂದೇ ಇಲ್ವಾ? ಶ್ವಾಸ ಶಬ್ದ ಎಲ್ಲ ಒಟ್ಟಿಗೆ ಬಂದು ಬಲರಾಮ ಹೋಗಿ ಬೋಲ್ರಾಮ ಆಯ್ತದ. ಬಲರಾಮ? ಓ ಯಾವ್ದೋ ಉಗ್ರಾಣಿಗಳೇ. ಉಗ್ರಾಣಿವ ಮತ್ತೊಬ್ಬ ನಾಲ್ಲ, ನೀವು ಯಾದವ ಕುಲ ಅಗ್ರಣಿ. ಹೌದೊಡೆಯ, ನೀವೇ ಹೇಳಿದಲ್ವಾ ಏನು ದ್ವಾರವನ್ನು ಕಾಯ್ಬೇಕು ಅಂತ? ದ್ವಾರ ಕಾಯುವುದಲ್ಲ, ಅಲ್ಲಿ ನಿಂತ್ಕೊಂಡು ಬರುವವರನ್ನು ಹೋಗುವವರನ್ನು ನೋಡ್ಬೇಕು ಅಂತ ಹೇಳಿದ್ರು. ದ್ವಾರ ಕಾಯ್ದವ್ರು ಹೊತ್ಕೊಳ್ಳೋದು ಮತ್ತೆ ಅದಲ್ಲ, ಅಲ್ಲೇ ವಿಚಾರಣೆ ಮಾಡ್ಲಿತ್ತವ ನಾನು. ಹಾಗೆ ಇದ್ದಕ್ಕಿದ್ದಾಗ ನೋಡ್ತೇನೆ, ಇವತ್ತು ಜನ ಬಹಳ ಬರ್ತಾರೆ ಅಂತ ಯಾಕೆ ಹಾಕಿದ್ದೆ. ಬಂದ್ರು ಅಡ್ಡಿಲ್ಲ, ಏನೇ ಇರಲಿ. ಬಂದ್ರು. ಬಂದವ್ರು ಯಾರು? ಯಾರು? ಒಬ್ಬರು ನಮ್ಮವರಲ್ಲ. ಬಂದವ್ರು ಯಾರು? ಎಲ್ಲ ಪರದೇಶಿಗಳು. ಹೌದೇನ? ಪಾಪ ಎಂತ ಆಯ್ತು ನಾ ಕೇಳ್ಬೇಕಿತ್ತು. ನಮ್ಮ ಊರಿನವರಲ್ಲ ಅಂತ. ಇಲ್ಲಿಯವರಲ್ಲ ಅಲ್ಲ, ಪರದೇಶದಿಂದ ಬಂದವರು. ಕೇಳಿದೆ ಎಲ್ಲಿ ಅವರು ಅಂತ ಹೇಳಿದ್ರು. ಏನು ಆಸ್ತಿ ರಾಸ್ತಿ ಅಂತೆ. ಕಳ್ಕೊಂಡೆ ಉಳಿಸ್ಕೊಂಡ್ಯಾ? ತೊಂದ್ರೆ ಆಗುದಿಲ್ಲ ನನಗೆ, ತೊಂದ್ರೆ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ ನಾನು. ನಿನ್ನ ಮಟ್ಟಿಗೆ ಆ ವಿಶ್ವಾಸ ಉಂಟಾ? ಎಷ್ಟೊಂದು ಉಳಿಸಬೇಕು ಅಷ್ಟೊಂದು ವ್ಯವಸ್ಥಿತವಾಗಿ ಉಳಿಸಿದ್ದು. ಅಲ್ಲಿಂದಲ್ಲಿ ಏನ್ ಸಮಸ್ಯೆ? ಏನು ಆಗಬಾರ್ದು ಎನ್ನುವುದು ನಮ್ಮ ಉದ್ದೇಶ. ಯಾರು ಕೈ ಬಿಡುವುದಿಲ್ಲ, ವಿಶ್ವಾಸ ಉಂಟು ನನಗೆ. ಹಾಗೆ ಯಾವ್ದ ನನ್ನದು ಕಳ್ಕೊಳ್ಳೋದಲ್ಲ, ಅವ್ರು ಬಂದದ್ದು ಆಸ್ತಿ ಹಸ್ತಿನಾವತಿ, ಕರಿಪುರ, ಕರಿಪುರ, ಗಜಪುರ, ಗಜಪುರ ಹಾಗೆ ಹೇಳ್ತಾರೆ. ಅಲ್ಲಿ ಅಧಿಕಾರಿ ಸಾಂಬಾರ್ ಸುಯೋಧನ. ಯಾವಾಗಿಂದ ಪ್ರಾರಂಭ ಮಾಡ್ದವ? ಅದಲ್ಲ, ಅವ ಸಮ್ರಾಟ್ ಸುಯೋಧನ. ಅವನೇ ಬಂದದ್ದು. ಅವ ಮಾತ್ರ ಬಂದಲ್ಲ, ಅವನ ತಮ್ಮ ಸೆಣಸು. ಸೆಣಸು ಯಾವ್ದ? ದುಶ್ಯಾಸನ ಅವನ ತಮ್ಮ. ಆಮೇಲೆ ಅವನ ಹೆಂಡತಿ ಬಾಣಂತಿ. ನಿಂಗೆ ಪುರ್ಸತ್ತು ಉಂಟ ನಿನಗೆ? ಎದಕ್ಕೆ? ಅಲ್ಲಿ ಬ್ಯಾಡ್ದ ಹೋಗದ್ದೆಲ್ಲ ಹೇಳ್ಬೇಡ. ಅವನ ಹೆಂಡತಿ ಬಾಳಂತಿ. ಗೌರವನ ಹೆಂಡತಿ ಬಾಣಂತಿ ಮಾಡ್ರ. ನೀವು ಮೊನ್ನೆ ಹೋಗಿ ಬಂದ್ರಲ್ಲ, ಎಂತಕ್ಕೆ? ಗೌರವನ ಮಡದಿ ಭಾನುಮತಿ. ಭಾನುಪ್ರಿಯ. ಭಾನುಪ್ರಿಯ ಅಲ್ಲ, ಭಾನುಮತಿ. ಭಾನುಮತಿ ಅಷ್ಟೇ ಅಲ್ಲ, ಅವನ ಮಿತ್ರ ಕ್ಯಾಕರ್ಣ. ವ್ಯಾಕರಣವ ಅಲ್ಲ, ಕಲಿಕರ್ಣ. ಕಲಿಕರ್ಣ. ಆಮೇಲೆ ಅವನ ಬಾವ ಸೈಂಗೋಲ, ಅವನ ತಂಗಿ ಗಂಡ ಸೈಂಗೋಲ. ಸೈಂಗೋಲು ಅಲ್ಲ, ಅವನ ಬಾವ ಮಾರ ಜಯದ್ರಥ. ಅದೇ ಸೈಂಧವ. ಅದೇ ಅಷ್ಟು ಜನ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಚಾರ್ಯ ಹಿಂದೆ ಉಂಟು. ಯಾರ್ಯಾರು ಬಂದ್ರು? ಸ್ವಲ್ಪ ಜನ ಅಲ್ಲ, ಭಯಂಕರ ಜನ ಬಂದ್ರು. ಹೌದು. ಒಂದು ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯ ಮತ್ತು ಕುಪ್ಪಯ್ಯಾಚಾರ್ಯ. ಕುಪ್ಪಯ್ಯಲ್ಲ, ಅವನ ಅಪ್ಪಯ್ಯ ಕೃಪಾಚಾರ್ಯ.
ಕೂತ್ಕೋರು. ಕೃತವರ್ಮ. ಆಮೇಲೆ ದೋಣಿಯಾಚಾರ. ಎರಡು ದೊಡ್ಡ ದೋಣಿ ಅಂತ ಹೇಳುದು. ಅಲ್ಲ ರೀ, ದ್ರೋಣಾಚಾರ್ಯ. ಶಾಪ ತಪ್ಪಿ ಸರೈ ತಪ್ಪಿ ಹೇಳಿದ್ರ ಅವರ. ಯಾವ ತಗೋಬತ್ತೇಂದ್ರು? ಶಾಪ ತಪ್ಪಿ ಸರೈ ತಪ್ಪಿ ಅದಲ್ವಾ? ದ್ರೋಣಾಚಾರ್ಯ. ಶಾಪಾದಪಿ ಶರಾದಪಿ. ಹೌದಾ? ನೀ ಹೇಳದಲ್ಲ, ಶರಾದಪಿ. ಹೇಳ್ತಾ ಅವ್ರೆ ಆಮೇಲೆ ಅವ್ರ ಮಗ ಔಷತ್ ಮಾಡಿ ಸಾಯಲೇ ಇಲ್ಲ. ಅಲ್ಲ ಔಷತ್ ಮಾಡಿ ಅಶ್ವತ್ಥಾಮಾಚಾರ್ಯ. ಆಮೇಲೆ ರಾಘವಾಚಾರ್ಯ, ಕುಶಲಾಚಾರ್ಯ, ಸುನೀಲಾಚಾರ್ಯ, ಕಾರ್ತಿಕಾಚಾರ್ಯ. ಅವಾಚಾರ್ಯ ಆಗುದಿಲ್ಲ, ಅವ ಬೈ ಕರಿತಾವ. ಉಳಿದವರೆಲ್ಲ ಸಾಲಿ ಸೇರ್ಬೋದು, ನೀ ಸೇರುದಿಲ್ಲ. ವಿಷಯ ಗೊತ್ತಿಲ್ಲ. ಇಲ್ಲ, ಅವ್ರೊಟ್ಟಿಗೆ ಇವರೆಲ್ಲ ಸೇರಿಲ್ಲ, ಆಚಾರ್ಯ ಆದ್ರಲ್ಲ ಪುರ. ಹಾಗೆ ಅವರೆಲ್ಲ ಬಂದಿದ್ದಾರೆ. ಯಾಕೆ ಬಂದ್ರು ಏನ್ ಬಂದ್ರು ಅಂತ ಕೇಳಿದೆ. ಅವರು ಸುಮ್ಮನೆ ಬರ್ಲಿಲ್ಲ, ಅವರು ಏನಂತ ತಪ್ಪನೆ ಹಿಡ್ಕೊಂಡು ಬಂದಿದ್ದಾರೆ. ಹೊಲಿಲಿಕ್ಕೆ ಒಂದ್ 4 ಚೀಲ ಕೊಡ್ಬೇಕಿತ್ತು. ಅದಲ್ಲ ಈ ಮದುವೆಯ ತಿಪ್ಪಣ. ಹೌದೌದು. ಯಾಕೆ ಏನು ಕೇಳಿದೆ. ಆಗ ಅವ್ರು ಹೇಳಿದ್ರು ಏನಂತೆ? ನೀವು ನಿಮ್ಮ ಮಗಳ ಕನಕಂಗಿಯನ್ನ, ದೊಡ್ಡಂಗಿಲ್ವಾಗಿತ್ತ? ನಿಮ್ಮ ಮಗಳ ಕನಕಾಂಗಿಯನ್ನ ಕೌರವರ ಮಗನಂತ ಅವಲಕ್ಷಣ ನೀ ಕೊಟ್ಟ. ಅವಲಕ್ಷಣ ನೀನು ಕೌರವನ ಮಗನಾದಂತ ಲಕ್ಷಣ ಅವ್ರಿಗೆ ಕೊಟ್ಟು ಮದುವೆ ಅಂತ ನೀವು ನಿಶ್ಚಯಿಸಿದ್ರಂತೆ. ಹೌದು. ಅದಕ್ಕೆ 2 ಮೂತ್ರ ಇಟ್ಟಿದ್ರಂತೆ. ನಿನ್ನ ಎಂತದ? 2 ಮೂತ್ರ, 2 ಮುಹೂರ್ತ. ಒಂದು ಶೆಟ್ಟಿ ಕೊಟ್ಟು ಮದುವೆ ಮಾಡುವುದಾ? ಮತ್ತೊಬ್ಬ ದೇವಡಿಗೆ ಕೊಟ್ಟು ಮದುವೆ ಮಾಡಿದೆ. ಬೇಡ, ಬಟ್ರಿ ಕೊಡುವ, ಹೆಣ್ಮಕ್ಳಿದಲ್ಲ ಎಂತ ಹೇಳುದ? ಅದಲ್ಲ ಮೂತ್ರ. 2 ಮುಹೂರ್ತ. ಒಂದು ಷಷ್ಠಿಗೆ, ಒಂದು ತಪ್ಪಿದ್ರೆ ದಶಮಿಗೆ. ಅದೇ 2 ಮುಹೂರ್ತ ಇಟ್ಟಿದ್ರಂತೆ. ಇವತ್ತು ಯಾಕೆ ಬಂದ್ರಿ? ಈ ದಿನ ಷಷ್ಠಿಯಲ್ಲಿ ಲಗ್ನವ ಸಾಧಿಸಲು ತುಳಿ ಕಾದಿಯ ನದಿ ಸಂಭ್ರಮದೊಳಿ ಗಿರುಗಳಲ್ಲೈದು ಮೈ ತಡೆಯದೆ ತವಕಗಳು. ಈ ದಿನ ಷಷ್ಠಿಯಲ್ಲಿ ಏನು? ಇವತ್ತು ಯಾಕೆ ಬಂದ್ರೆ ಕೇಳಿದಾಗ ಹೇಳಿದ್ರು ಏನಂತ? ಇವತ್ತೇ ಷಷ್ಠಿ ಷಷ್ಠಿ ಮುಹೂರ್ತ. ಹಾಗಾಗಿ ಬಂದಿದ್ದೇವೆ, ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅವ್ರು ಎಲ್ಲಿದ್ದಾರೆ? ಎಲ್ಲಿ? ಎಲ್ಲ ಪುರ ಬಾವಿ ಒಳಗಿದ್ದಾರೆ. ಪಾಪ ನೀರಲ್ಲಿ ಮುಳುಗೋದ್ರನ? ಅಲ್ಲ ಪುರ ಬಾಹೆ. ನೀವು ಬರ್ಬೇಕಂತೆ, ಅವ್ರು ಮನಸ್ಬೇಕಂತೆ. ನೀ ಚಾಪೆ ಕೊಟ್ಟು ಬಾ. ಮನಸ್ಬೇಕಲ್ಲ ಅವ್ರು ಬಂದು. ಬಂದವ್ರನ್ನೆಲ್ಲ ಮಂದಿಸಬೇಕಂತೆ, ಮಾನಿಸಬೇಕಂತೆ. ಹಾಗೆ ಹೇಳಿದ್ದಾರೆ. ಹೌದೇನೋ? ಎಂದ ನುಡಿಯ ನಾನು ನಿಶ್ಚಯ ಮಾಡಿದ ಪ್ರಕಾರವಾಗಿ ಕೌರವರು ತಿಪ್ಪಣ ಸಮೇತರಾಗಿ ಬಂದಿದ್ದಾರೆ. ಬಂದಂತ ಅವರನ್ನು ಮಾರಿಸಬೇಕು, ಅವರನ್ನು ಕರೆತರಬೇಕು. ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿ ಪೂರೈಸಬೇಕು. ತಡ ಮಾಡುವುದಲ್ಲ. ಬಂದಿರುವವರನ್ನ ಕಾಣಬೇಕು ಅಂತಾದ್ರೆ ನಾವಿಬ್ರು ಸಾಗಿಬಿಡೋಣ. ಎಲ್ರಿಗೂ ಒಂದು ಶುರುವಾಯ್ತು ಆಗ. ಈಗ 4 ಗಂಟೆ ನಾವು ಪಾಪ ಮಾರ ಅವ್ರಿಗೊಬ್ರಿಗೆ ಅಂತ ಮಾಡಿದ್ದೆ, ಇವ್ರಿಗೊಂದು ಶುರುವಾಯ್ತಾ? ನೀನು ಯಾರು ಹುಡ್ಕೋದ್ ಮಾರ? ನೀನು ಒಂದೇ ಹತ್ತೆಗ 4 ಗಂಟೆ ನಾವು ಒಂದ. ನೀವೆಂತ ಅಂದ್ರೆ ಎಂತ ಹೊರಬೇಕು? 4 ಗಂಟೆ ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಪುರಬಾಯಲ್ಲಿ ಬಂದವರು ಎಷ್ಟು ಮಂದಿಯೋ? 1000 ಮಂದಿ ಅಲ್ವಾ? ಹೌದಪ್ಪ. ಅವರ ಎದುರಿನಲ್ಲಿ ನಾವಿಬ್ರು ಹೋದೆವಂತಾದ್ರೆ ಏನಾಗ್ತದೆ? ದಿಬ್ಬಣ ಅಂತ ಆಗುದಿಲ್ಲ, ಮತ್ತೆ ದಪ್ಪಣ ಹಿಡ್ಕೊಂಡಾಗ ಆಗ್ತದೆ ಅಲ್ವಾ? ಅವರೆಲ್ಲ ಅಷ್ಟೆಲ್ಲ ಮಂದಿ ಬಂದಿದ್ದಾರೆ ಅಂತಾದ್ರೆ ನಮ್ಮಲ್ಲಿ ಅವರನ್ನ ಮನ್ನಿಸುವುದಕ್ಕೂ ಮಾನಿಸುವುದಕ್ಕೂ ಕರೆತರುವುದಕ್ಕೂ ಜನರ ಕೊರತೆ ಉಂಟು ಅಂತ ಆಗುದಿಲ್ವೇನೋ? ನಮ್ಮಲ್ಲಿ ಜನಕ್ಕೆ ಕಡಿಮೆ ಉಂಟಾ? ಅಲ್ಲ, ಈಗ ಅವ್ರು ಎಷ್ಟೇ ಜನ ಬರಲಿ, ನೀವು ಒಬ್ರು ಹೋದ್ರೆ ಸಾಕು. ಮತ್ತೆ ನೀವೊಬ್ರು ಹೆಚ್ಚೆ. ಅಲ್ಲ, ಅವ್ರು ಎಷ್ಟೇ ಜನ ಬರೋ ದೊಡ್ಡ ವಿಷಯ ಅಲ್ಲ. ನೀವು ಒಬ್ರು ಹೋದ್ರೆ ಸಾಕು, ನೀವೊಬ್ರು ಹೆಚ್ಚೆ.
ಒಳಪೆಟ್ಟು ಮಾತಾಡ್ಬೇಡ ನೀನು. ನೀವೊಬ್ಬರು ಹೆಚ್ಚೆ. ಹ? ಹೌದು. ಹೌದಾ ಹೌದಾ ನೀವೊಬ್ಬ ಕಡಿಮೆ ಆಗಿತ್ತು ಹೇಳು, ನಾವು ಹೆಚ್ಚು. ಹಾಗಲ್ಲ, ಅವ್ರು ಎಷ್ಟೇ ಜನ ಬರಲಿ ನೀವು ಅವರಿಗೆ ಯೋಗ್ಯತೆಯಲ್ಲಿ ನಾನು ಹೆಚ್ಚೆ. ನೀವು ಹೆಚ್ಚೆ. ಹ? ಹೆಚ್ಚೆ. ನೀವು ಹೆಚ್ಚು ಕಡಿಮೆ ಅಂತ ಹೇಳುದಾ? ಹಾಗಲ್ಲ, ಹೆಚ್ಚೆ. ಒತ್ತು ಕೊಡು, ಒತ್ತು ಕೊಡು. ಹಾ, ಏನ ಯಾವುದು? ಗಾಡಿಗೆ ಹೋಗುದಿಲ್ವಾ? ಹಾ, ಉತ್ತೇಜನ. ಉತ್ತೇಜನ. ನಾನೊಬ್ಬ ಹೆಚ್ಚೆ. ನೀವೊಬ್ಬರು ಹೆಚ್ಚೆ. ಹ? ಅದು ನೀ ಮತ್ತೆ ಆ ಶಬ್ದ ಹೆಚ್ಚೆ ಅಲ್ವಾ? ಅನುಮಾನವೇ ಇಲ್ಲ. ಆದ್ರೂ ಸಹ ಸರಿಯಾಗುವುದಿಲ್ಲ. ಶಿಷ್ಟಾಚಾರ ಕ್ರಮ ಪದ್ಧತಿ ಎನ್ನುವುದನ್ನು ಬಿಡಬಾರದು. ಅವ್ರು ನೋಡಿ, ಅಣ್ಣ ತಮ್ಮ ಭಾವ ನಂಟ ಅವರು ಇವರೆಲ್ಲ ಇದ್ದಾರೆ, ಹೌದಾ? ಅಲ್ವೇನೋ? ನಿಮ್ಗೆ ಯಾರು ಇಲ್ವಾ? ಎಲ್ಲವರು ಇದ್ದಾರೆ. ಮತ್ತೆ ಹಾ. ಅದು ಮತ್ತೆ ನೀವು ಒಬ್ಬರೇ ಹೋದ್ರೆ ಹಾ. ಏನಾಗ್ತದೆ? ಏನಾಗ್ತದೆ? ಸಮಸ್ಯೆ ಆಗ್ತದೆ ನಾಳೆಗೆ, ಅಲ್ವಾ? ಅವ್ರೇ ಹೇಳ್ತಾರೆ. ಏನ್ ಹೇಳ್ತಾರೆ? ಅವ್ರಿಗೆ ಅಣ್ಣ ತಮ್ಮ ಇದ್ರು ಒಬ್ಬರು ಬರ್ತಾರೆ ಅಂತ ಆದ್ರೆ ಹಾ. ಅಣ್ಣ ತಮ್ಮ ಇಬ್ಬರಿಗೂ ಸರಿ ಇಲ್ಲ ಅಂತ ಹೇಳ್ತಾರೆ. ಇಬ್ರಿಗೆ ಸರಿ ಇಲ್ಲ ಹೇಳಿದ್ರು ಮುಸುಳು ಮಾಡಿ. ಇಲ್ಲ, ಅಣ್ಣ ತಮ್ಮ ಅಣ್ಣ ತಮ್ಮಂದಿರ ಮಧ್ಯ ಸರಿ ಇಲ್ಲ. ವಿಷಯ ಹೌದಾದ್ರು ಬಂದವ್ರಿಗೆ ಗೊತ್ತಾಗ್ಬಾರ್ದು. ಈ ನಿಮ್ಮೊಳಗೆ ಸರಿ ಇಲ್ಲ ನಂಗೆ ಗೊತ್ತುಂಟು, ನಮ್ಮವ್ರಿಗೆ ಗೊತ್ತುಂಟು, ಏ. ಅವ್ರಿಗೆ ಗೊತ್ತಾಗ್ಬಾರ್ದು. ನಮ್ಮೊಳಗೆ ಸರಿ ಇಲ್ಲ ಎನ್ನುವುದಲ್ಲ, ಅದು ನಿಮ್ಮ- ನನ್ನ ಮಾತ್ರ ನಾವು ಒಪ್ಪುವುದಿಲ್ಲ ಎನ್ನುವ ಸಲುವಾಗಿ ಸ್ವಲ್ಪ ತಿರಸ್ಕಾರ. ಅಷ್ಟೇ ಅಷ್ಟೇ ಅಷ್ಟೇ. ಏ, ಆದ್ರೂ ಸಹ ಹಾ. ಅವ ಇಲ್ಲದೆ ಮುಂದೆ ಹೋಗುವಾಗಿಲ್ಲ. ಹೌದು. ಈಗ ಅವನನ್ನು ಕರೆದುಕೊಂಡು ಹೋಗ್ಬೇಕು. ಹಾ, ಸರಿ. ನಮಗೆ ಬೇಕು ಅಂತಲ್ಲ, ಅಲ್ವಾ? ಶಿಷ್ಟಾಚಾರಕ್ಕೆ ಪದ್ಧತಿಗೆ ಅಷ್ಟಕ್ಕೆ ಅಲ್ವಾ? ಹೌದು. ಒಂದ್ ಕೆಲಸ ಮಾಡು, ಹಾ. ಅವನಿಗೆ ಬರ್ಲಿಕ್ಕೆ ಹೇಳು. ಹಾ ಹಾ, ಬಂದ ಹಾ? ಬಂದ ಬಂದ ಬಂದ. ಯಾರು? ಅಲ್ಲಿದ್ದಲ್ಲ ಪ್ರಶಾಂತ. ಅವನಾ? ಕರ್ಕರ್. ಅವೆಂತಕ್ಕ ಅವೆಂತಕ್ಕ ಎಂತಕ್ಕಂತ ನಿಮ್ ಕಡೆ ಗೊತ್ತಾಗೋದಿಲ್ವಾ? ಅವೆಂತಕ್ಕ ಅಲ್ಲ, ಅವನ್ ಸುದ್ದಿ ಹೇಳ್ತಾನ. ಅವ ಅಂದ್ರು. ಅವಲ್ವಾ? ಹಾ. ಓ ಇವ ಇವ ಅಂದ್ರು. ಇವನ ಅವಲ್ಲ ಇವಲ್ಲ ಕರಿಯ ಕರಿಯ. ಕರೀನಾ? ಓ, ನಮ್ಮ ಕುಪ್ಪನ್ ತಮ್ಮ ಊರಂಗಡಿ ಕರಿಯ. ಅವ ಅಂಗಡಿ ಬಾಗ್ಲ ಹಾಕಿ ಹೋಗುವಾಗ ನಿಮ್ದು ಅದಿಟ್ಟ ಹೋಗಿದ್ದ. ಇಂತಿಷ್ಟು ಬೇಕವ್ರ ಈ ದಿವಸ ಅಂತ ಹೇಳಿ ನಾ ತಂದಿಟ್ಟಿದ್ದೆ. ಯಾರು ಸುದ್ದಿ ಹೇಳಿದ? ಊರಂಗಡಿ ಕರಿಯ, ಯಾರು ಸುದ್ದಿ ಹೇಳಿದ? ಕುಪ್ಪನ್ ತಮ್ಮ. ನಾ ಹೇಳಿದ್ ಯಾರಿಗ? ನೀವ ಕರ್ಯ ಅಂತ ಹೇಳಿದ್ದ ಅವನಿಗಲ್ಲ, ಮತ್ತೆ ಕೃಷ್ಣನಿಗೆ. ದೇವ್ರೇ, ನೀವು ದೃಷ್ಟಿ ಕರಿ ಅಂತ ಮತ್ತೆ ಆ ಕುಪ್ಪನ್ ತಮ್ಮ ಅನ್ನಲ್ಲ ಮರ. ನಾನ್ ನಿಮಗ್ ಕುಪ್ಪ ಹೇಳಬಾರ್ದಿತ್ತು ಮಾರ. ತಿಳಿಯದೆ ಆಗಿರುವುದು ಅದು ನಿಮಗೆ ಇದು. ಇದು ಪ್ರಮಾದ, ಇದು ಅಪರಾಧ ಅಲ್ಲ, ಪ್ರಮಾದ. ನಂಗೆ ನೀವು ಅನ್ನ ಕೊಡುವವರು, ಮತ್ತೆ ಸಂಬಳ ಕೊಡುವವರು, ಮತ್ತೆ ಹಸನ ಕೊಡುವವರು, ಹಾ. ವಸನ ಕೊಡುವವರು, ಮತ್ತೆ ನಿಮ್ಮ ನಾ ಕುಪ್ಪ ಹೇಳಬಾರ್ದು. ಬೇಡ. ಅಲ್ಲ, ನಿಮಗ್ ಬೇಸರ ಇಲ್ಲ, ನಂಗೆ ಗೊತ್ತುಂಟು ಒಡೆಯ. ನಿನ್ನ ಮನಸ್ಥಿತಿ ನನಗೆ ಗೊತ್ತಿದೆ. ಅದು ನನಗೆ ಬಹಳ ಬೇಸರ ಆಗ್ತವೆ. ನಿಮಗ್ ಕುಪ್ಪ ಇರಲ್ಲ. ತಿಳಿಯದೆ ಆಡಿರುವುದು ಪ್ರಮಾದ, ಹಾ. ತಿಳಿದು ಆಡುವುದು ಹ್ಮ್. ಅಪರಾಧ ಅಂತ ಆಗ್ತದೆ. ಅಪರಾಧ, ಕುಪ್ಪ ಹೇಳಬಾರ್ದು. ಮತ್ತೆ ನೀನು ಪ್ರಥಮ ಹೇಳಿದ್ ನನಗೆ ಬೇಸರ ಆಗ್ಲಿಲ್ಲ, ಪದೇ ಪದೇ ಹೇಳ್ಬಿಟ್ಟು ಹೇಳ್ದೆ ಅಂತ ಹೇಳಿದ್ಯಲ್ಲ. ಇನ್ನು ಹೇಳುದಿಲ್ಲ ಮಾರ. ಅವನಿಗೆ ಬರ್ಲಿಕ್ಕೆ ಹೇಳು. ಅವ್ರನ್ನ ಎಲ್ಲಿ ಹುಡುಕುದು ಮಾರ? ಯಾಕೆ? ನಮ್ಮಾಗ ನಿಮ್ಮ ಒಂದೊಂದೇ ಅವರಿಗೆ 16,008. ಅದಕ್ಕಾಗಿ ಅದೆಲ್ಲ ಸಮಸ್ಯೆ ಆಗಬಾರದು ಎನ್ನುವ ಸಲುವಾಗಿ ದ್ವಾರಕೆಯಲ್ಲಿ ಪ್ರತ್ಯೇಕವಾದಂತ ಕೇರಿಯನ್ನ ಕಟ್ಟಿಸಿಕೊಡ್ಲಿಲ್ವೇನ? ಆದ್ರೆ ಒಂದು ಮೆಟ್ಕೊಳ್ಬೇಕು, ಏನು? ಅವ್ರಿಗೆ 16,008 ಇರಲಿ. ಇರ್ಲಿ. ನೀವು ನಾವು ಮದುವೆ ಒಂದೊಂದೇ. ಯಾಕ? ನೀವು ಅಣ್ಣ ಒಂದೇ ಮದುವೆ ಆಯ್ತು, ಮತ್ತೆ ಆದ್ರೆ ನಿಮ್ಮ ಯೋಗ್ಯತೆ ಅವ್ರಿಗೆ ಬರ್ಲಿಕ್ಕಿಲ್ಲ. ಯಾಕ? ಅವ್ರ ಮದುವೆ ಪೂರ್ತಿ ಎಲ್ಲ ಕಿರಿಯವ್ರನ್ನೇ. ನೀವು ಆಗಲ್ಲ, ನಾನು ಹಿರಿಯವ್ರನ್ನೇ ಮದುವೆ ಆಗಿದ್ದೀರಿ. ಏನು ಒಂದು ಯುಕ್ತಿ ಗಂಟ ಅಂತ ಮಾಡ ಸರಿ ಉಂಟು ಅಂತ ಹೇಳುವ ನಾನು. ಯಾಕೆ? ಹಿರಿಯವ್ರನ್ನೇ ಮದುವೆ ಆಗ್ಬೇಕು. ಯಾಕೆ? ಅವ್ರು ಹೋದ್ರೆ ಮತ್ತೊಂದು ಮದುವೆ ಆಗ್ಬೋದಲ್ಲ. ನೀನ್ ನನ್ನ ದರ್ಶನ ಇಟ್ಕೊಂಡವನ ಇಲ್ಲ ನೀನ್ ಇಲ್ಲ ಪ್ರತ್ಯೇಕವ? ಇಲ್ಲ, ನಾನು ಸರಿ ಉಂಟು. ಬಾ. ಅದಲ್ಲ, ಅವನಿಗೆ ಬರ್ಲಿಕ್ಕೆ ಎಮ್ಮೆ ಹೋದ್ರೆ ಎಲ್ಲಿ ಹೋಗ್ತದ? ಹೆಸರು ಹೋಗ್ತದೆ ಅಲ್ವಾ? ಅಷ್ಟೇ ಹೋದ್ರ ಹಾ. ಹೆಣ್ಮಕ್ಳು ಮನೆಗಲ್ವಾ? ಎಲ್ಲ ನಿಂತು ಕರೀತಾರೆ ಅಲ್ವಾ? ಕೃಷ್ಣಯ್ಯೋ. ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದ್ದೇನೆ, ಎಂತ? ಊಟ ಮಾಡುವಾಗಲೂ ವ್ಯತ್ಯಾಸ ಆದ್ರೂ ತೊಂದ್ರೆ ಇಲ್ಲ. ಹಾ. ಆದ್ರೂ ನಿತ್ಯ ಯಾವ್ದು ತೆಗೆದುಕೊಳ್ತಾರೋ ಹಾ. ಅದೇ ತೆಗೆದುಕೊಳ್ಬೇಕು, ಹೆಚ್ಚು ಕಡಿಮೆ ಮಾಡಬೇಡ ಅಂತ ಹೇಳಿದ್ದೆ. ನಾ ಸತ್ಯ ಹೇಳಿಲ್ಲ, ಹಾ. ನಾ ತಂದು ಕೊಡ್ಲಿಲ್ಲ. ಇನ್ನೇ ಒಂಚೂರು ಇತ್ತು, ಅದನ್ನ ಹಾಕಿ ಬಂದ್ರೆ ನಂಗೆ ನಾ ತಂದು ಕೊಡಿ. ಇವತ್ತು ಕೊಡಿಲ್ಲ ಬರೀ ಕಡಿಮೆ ಆಯ್ತು. ನೋಡ,
ಎಳೆ ಕುರುವಿನ ಕಿವಿಲಿ ಗಾಳಿ ಹೋದ್ರೆ ಹಾಗೆ ಕಕ್ಕ ಬಿಕ್ಕಿಯಾಗಿ ನೋಡ್ತದ. ನೀರ್ ಹಾಕಿದ್ರೆ ಹಾಗೆ ಆಗ್ತದೆ ಅದು. ಹುಯ್ಯ್ ಆಗೋದು. ಅವ್ರಿಗೆ ಆಯ್ತು. ಅವನಿಗೆ ವಿಷಯವೇ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ. ಅವನಿಗೆ ವಿಷಯವೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ ಹೇಳಲಿಲ್ಲ. ನಾನೇ ಹೇಳುವ, ನೀವೇ ಹೇಳ್ಬೇಕು ಅಲ್ವಾ? ಹೇಳು. ಓ ಕೃಷ್ಣ, ಕೇಳು ಶ್ರೀ ಕೃಷ್ಣ ಕೌರವೇಶ್ವರ ಬಾಲಗೆ ಕನಕಾಂಗಿಯ ಕೊಡುವೆ ನಿನಗೋ ಬಾಲಗೆ ಅದು ಬಾಲು. ಬಾಲಗೆ ಆ ಬಾಲು ಅಲ್ಲ, ಬಾಲ. ಈ ಬಾಲಗೆ ಕನಕಾಂಗಿಯ ಕೊಡುವೆ ನಿನಗೋ ಕೇಳು ಶ್ರೀ ಕೃಷ್ಣ ಕೌರವೇಶ್ವರನೋ ಕೃಷ್ಣ. ಮದುವೆ 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 ಸಂತೋಷ. ಸಂತೋಷ ಸಾಗರ. ಹೌದು ಮದುವೆ ಅಂತ ಆದ್ರೆ ಸಂತೋಷ ಆಗದೆ ಇರ್ತದ. ಅಲ್ವಾ? ಆದ್ರೂ ಒಂದು ಅಣ್ಣೆ, ಹ. ನಿಮಗೆ ಮತ್ತೆ ಈ ವಯಸ್ಸಿನಲ್ಲಿ ಇನ್ನೊಂದು ಯಾರಿಗೆ? ಇವರಿಗೆ ಇನ್ನು ಮದುವೆ? ಹಾ. ಇನ್ನಂತ ಮದುವೆ ಅವರಿಗೆ? ಇನ್ನು ಒಂದೇ ದಿವಸ ಮದುವೆ ಅವರಿಗೆ? ಅವಾಗ? ಗೋವಿಂದ ಗೋವಿಂದ ಗೋವಿಂದ. ಮತ್ತೆ ಎಂತೆಲ್ಲ ಮಾತಾಡ್ತಾರೆ ಮಾರ್ರೆ ಅವರು. ನನಗೆ ಮದುವೆ ಬೇಕೇನ? ಅಗತ್ಯ ಉಂಟಾ? ಹಿರಿಯರಲ್ಲಿ ಮದುವೆ ಆಗಿದ್ದಾರೆ ಅವರು. ನೀ ಬ್ಯಾಡ್ದು ಗೊತ್ತು ಮಾತಾಡ್ಬೇಡ. ನನಗಲ್ಲ ಮದುವೆ, ಅಲ್ಲ ನನಗಲ್ಲ. ಹೌದಾ? ನಿನಗೂ ಮದುವೆಯ? ನಾನು ನಂಗೆ ಒಂದದ್ದೇ ಸಾಕು. ಇನ್ನು ಬೇಡ. ಹ? ಧರ್ಮ ಕೊಟ್ಟರು ಬೇಡ. ಮತ್ ಧರ್ಮ ಕೊಡ್ಲಿಕ್ಕೆ ಅಲ್ವೂ ಇಲ್ಲ. ಇಲ್ಲಲ್ಲ? ಏ ನನಗೂ ಅಲ್ಲ ಇವನಿಗೂ ಅಲ್ಲ. ಆಹಾ. ನನಗಿಷ್ಟು ಬೇಗ ಇನ್ನೊಂದು ಹಾ, ನೋಡಿ ಹೌದಾ? ಹಾಗೆ ಬೇಡ ಅಂತ ಹೇಳುದಿಲ್ಲ ಅವರು. ಇಷ್ಟು ಬೇಗ ಬೇಡ, ಏನು ಒಂದು ದಿವಸ ಬಿಟ್ಟಲ್ಲ ಅಂತ ಹೇಳ್ತಾರೆ. ಹಾ, ಅದೇ. ಪ್ರಪಂಚದಲ್ಲಿ ಇರುವುದೆಲ್ಲ ಇವನಿಗೆ ಕೊಡು. ಇವರಿಗೆ ಅದಕ್ಕಾಗಿ ಇವತ್ತಿಗೆ ಹುಡುಗರು ಗಂಡಸೇ ಇಲ್ಲ. ಅದಕ್ಕಾಗಿ ಇವತ್ತಿಗೆ ಬರಗಾಲ ಬಿದ್ದದ್ದು ಹೇಗೆ? ಇವರಿಂದಲೇ ಮತ್ತೆ ಒಬ್ಬೊಬ್ಬರ ಅವಸ್ಥೆ ನೋಡ್ಬೇಕು. ಮತ್ತೆ ತಿರುಗ್ತಾರೆ ಪಾಪ. ಏ, ನನಗೂ ಅಲ್ಲ ನಿನಗೂ ಅಲ್ಲ ಆಹಾ. ಇವನಿಗೂ ಅಲ್ಲ. ಅಲ್ಲ. ಸರಿಯಾಗಿ ಕೇಳಿಕೊ. ನನ್ನ ಮಗಳಾದಂತ ಲಕ್ಷಣನಿಗೆ ಕೌರವನ ಮಗಳಾದಂತ ಕನಕಾಂಗಿಯನ್ನು ಕೊಟ್ಟು ಮದುವೆ ಓಯ್ ತೀರ್ಮಾನ. ಇದು ಪ್ರಶ್ನಿಸುವ ಮಗ ಯಾರು? ಅಲ್ಲ, ಪ್ರಶ್ನೆ ಮಾಡುದಿಲ್ಲ ಯಾರು. ಹಾ. ಇದು ನಿಮ್ಗೆ ಹೆಣ್ಣ ಗಂಡ? ನಿನ್ ತಲೆ ಸರಿ ಉಂಟು. ಹಾ, ನನಗೆ ಹೆಣ್ಣೆ. ಮತ್ತೆ ಗಂಡ ಆಯ್ತಲ್ಲ ಈಗ. ಎಲ್ಲ ಹೇಳ್ತ ನಿಮ್ ಮಗ ಅಂದ್ರಲ್ಲ, ಹೌದೇನು? ನಿಮ್ ಮಗ ಲಕ್ಷಣ ಹೆಚ್ಚು ಕಡಿಮೆ ಆಗಿರಬಹುದು. ಆಗ್ತದೆ. ಸರಿ ಮಾಡು. ಬಟ್ ಕೌರವನ ಮಗಳಾದಂತ ಕನಕಾಂಗಿಯನ್ನು ನನ್ನ ಮಗಳಾದಂತ ಲಕ್ಷಣನಿಗೆ ಕೊಟ್ಟು ಮದುವೆ. ಸರಿ ಆಯ್ತಲ್ವ? ಸರಿ, ಅದೇ ಹಾಗೆ ಆಯ್ತದು. ಹಾ? ಹಾಗೆ ಪ್ರಶ್ನಿಸುವುದು ಮಗ ಯಾರು? ಹಾ. ಹಿಂಗ್ ಸ್ವಲ್ಪ ತಿರ್ಸಿ ಹಾ? ತಿರ್ಸಿ. ನನ್ನ ಮಗನಾದಂತ ಅಲ್ಲ, ಅಲ್ಲ, ನಿಮ್ಮ- ನನ್ನ ಮಗಳಾದಂತ ಕನಕಾಂಗಿಯನ್ನ ಕೌರವನ ಮಗನಾದಂತ ಲಕ್ಷಣನಿಗೆ ಕೊಟ್ಟು ಅವ್ರ ಲಕ್ಷಣ ಕೊಟ್ಟು ಅವ ಲಕ್ಷಣ ನೀನು ಆ ಲಕ್ಷಣನಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಹೌದು. 15 ದಿವಸ ಇಲ್ಲ, ಹಾ. ಒಂದು ತಿಂಗಳಿಲ್ಲ, ವಾರ ಇಲ್ಲ, ಯಾವಾಗ? ಈ ದಿನ ತಿರುಳಿಗಳು ಈ ದಿನ ಈರುಳಿಗಳು 5 ಗಳಿಗೆಯಲ್ಲಿ ಸಾಧಿಸಬೇಕು ಲಗ್ನನು ಮತ್ತೆ ಕೃಷ್ಣ ಕಾದು ಕೊಂಡಿದೆ ಕುರುನುಬಲಾದಿಪ್ಪಳು ಕಾದುಕೊಂಡಿದೆ ಕುರುನುಬಲಾದಿಪ್ಪಳು ತಾನೈದಿ ಈ ಪೀನದಲ್ಲಿ ಆದಿಯ ನೋಡುತ್ತೋ ಕೇಳು ಈ ಕೃಷ್ಣ ಕೌರವೇಶ್ವರ ಮದುವೆ ಯಾವಾಗ ಎನ್ನುವ ಹಾಗೆ ಆಲೋಚನೆ ಮಾಡೋದು ಬೇಡ. ಇವರೆಲ್ಲ ವಾರ ಇಲ್ಲ, ದಿವಸ ಇಲ್ಲ. ಇವತ್ತಿನ ದಿವಸ ಹಾ. ಈ ದಿನ ರಾತ್ರಿ 7, 5 ಗಳಿಗೆ 5 ಗಳಿಗೆ ಯಾವ್ದೋ ಗೋಧಿ ಹುಳಿ ಮುಹೂರ್ತ. ಅದು ಯಾರು ಮಾಡಿದ್ದ? ಯಾವಳಿಯ ಗೋಧಿ ಹುಳಿ ಹೇಗುಂಟು? ಕರ್ಮ ಗೋಧೂಳಿ ಲಗ್ನ. ಅದೆಂತ ಕೂಡ ಅದು ಆ ಮುಹೂರ್ತ ಹೇಳೋದು? ಕಾರಣ ಉಂಟು. ಹಾ. ಕೊಟ್ಟಿಗೆಯಿಂದ ಬಿಟ್ಟಂತಹ ದನಕರುಗಳೆಲ್ಲ ಮೇವನ್ನ ತಿಂದು ಹಾ. ಹುಲ್ಲುಗಾವಲನ್ನ ಪ್ರವೇಶ ಮಾಡಿ ಹೌದು. ತಿರುಗಿ ಕೊಟ್ಟಿಗೆಯನ್ನ ಸೇರುವಂತ ಹೊತ್ತು ಹೊತ್ತಿ
ತನ್ನ ಕಾಲಿ ಗೊರಸಿನಿಂದ ಎದ್ದಿರುವಂತಹ ಧೂಳು ನಭಮಂಡಲವನ್ನ ಸೇರುವಂತಹ ಹೊತ್ತಿಗೆ ಗೋಧೂಳಿ ಲಗ್ನ ಅಂತ ಹೇಳುದು. ಓ, ಅದಕ್ಕೆ ಆ ಮುಹೂರ್ತ ಹೇಳುದಾ? ಹೌದು. ಹಾಗೆ ಒಂದು ಕೆಲಸ ಆಯ್ತಲ್ಲ, ಏನು ಮಳೆಗಾಲದಲ್ಲಿ ಈ ಮುಹೂರ್ತ ಇಲ್ಲ, ಯಾಕೆ ಧೂಳು ಹೇಳುದಿಲ್ಲ ಅಲ್ಲ. ಇದೆಲ್ಲ ಸಣ್ಣ ಸೂಕ್ಷ್ಮ ನೋಡಿ, ಯಾರು ಆಲೋಚನೆ ಮಾಡುವುದಿಲ್ಲ ಇದ್ರ ಬಗ್ಗೆ. ಇನ್ನೊಂದು ಕುರುಮದು ಸೂಕ್ಷ್ಮ ಅಂತ ಹೇಳಿದ್ರೆ ಆಲೋಚನೆ ಮಾಡ್ಕೊಂಡು ನೀವು ಆಲೋಚನೆ ಮಾಡಿ. ಮುಹೂರ್ತ ಹೇಳಿದವ್ರಿಗೆ ಎಂತ ಹೇಳ್ಬೇಕೀಗ? ಮಳೆಗಾಲದಲ್ಲಿ ಈ ಮುಹೂರ್ತ ಇಲ್ಲ, ಕೆಸರಿ ಹೇಳುದು. ಒಂದ್ ಕೆಲಸ ಮಾಡು, ಬೇಸಿಗೆಗಾಲದ ಮುಹೂರ್ತವನ್ನೇ ಮಳೆಗಾಲದಲ್ಲಿ ಅನ್ವಯ ಮಾಡ್ಕೊಂಡ್ರೆ ಆಯ್ತು. ಇಷ್ಟೇ ಅಲ್ಲ, ಅದಕ್ಕೆ ಅನುಕೂಲ ಶಾಸ್ತ್ರ. ಅದಕ್ಕೆ ಅದೆಲ್ಲ ಅನುಕೂಲ ಉಂಟು. ಹೌದಾ? ಹಾಗೆ ಹಾಗೆ ಅದಕ್ಕಾಗಿ ನೋಡು, ಪುರಬಾಹಿಯಲ್ಲಿ ಎಲ್ಲರೂ ಬಂದು ನಿಂತಿದ್ದಾರೆ. ಹೌದು. ಇದೇ ಮುಹೂರ್ತಕ್ಕೆ ಸರಿಯಾಗಿ ಮಗಳನ್ನ ಕೊಟ್ಟು ಮದುವೆ ಮಾಡುವುದೆನ್ನುವುದಾಗಿ ತೀರ್ಮಾನ ಮಾಡಿದ್ದೇನೆ. ತಡ ಮಾಡದೆ ನಮ್ಮನ್ನು ಒಡಗೂಡಿ ಹೋಗು ಹೋಗು ಹೋಗು. ಹೋಗು ಪೂರ್ವದಲ್ಲಿ ಒಂದು ಮಾತಾಡ್ಲಾ? ಬೇಗ ಹೇಳ್ಬೇಕು.